ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನಗಾರ್. ಎಲ್ಲರೂ ಆರಾಮದಿರಿಲ್ಲ? ಎಸ್. ನೋಡ್ರಿ, ಈ ಒಂದು ವಿಡಿಯೋ ಒಳಗೆ ಏನ್ ನೋಡೋಣ ಅಂದ್ರ ಇಂಟು ಫ್ಯಾಶಿವ್ ವಾಯ್ಸ್. ಫ್ಯಾಶಿವ್ ವಾಯ್ಸ್ ಗೆ ನಾವು ಆಕ್ಟಿವ್ ವಾಯ್ಸ್ ಇರ್ತಕ್ಕಂಥ ಸೆಂಟೆನ್ಸ್ ಅನ್ನ ಯಾವ ತರ ನಾವು ಕನ್ವರ್ಟ್ ಮಾಡ್ಬೇಕಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ನೋಡ್ರಿ, ಶಿ ಏಟ್ ದ ಸ್ವೀಟ್ಸ್ ಗಿರಿಡಿ. ಇದು ಆಕ್ಟಿವ್ ವಾಯ್ಸ್ ಒಳಗೆ ಐತಿ. ಇಂಥವ್ ಬಂದಾಗ ಏನ್ ಮಾಡ್ಬೇಕಂದ್ರ ಇದನ್ನೊಂದ್ ಸ್ವಲ್ಪ ಹೊರಗೆ ಇಟ್ಬಿಡ್ರಿ. ಇದು ನಿಮ್ ಪಾಲಿನ ಸತತ ಅಂತ ತಿಳ್ಕೊಂಡ್ಬಿಡ್ರಿ. ಈ ವರ್ಲ್ಡ್ ಅನ್ನ ಸ್ವಲ್ಪ ದೂರ ಇಟ್ಬಿಡ್ರಿ. ದೂರ ಇಟ್ಟಾಗ ಏನಾಕೈತಿ ನೋಡ್ರಿ, ಶಿ ಏಟ್ ದ ಸ್ವೀಟ್ಸ್. ಇದು ಯಾವ ಸೆಂಟೆನ್ಸ್ ಐತಿ? ಏಟ್ ಅಂತಕ್ಕಂಥದ್ದು ವಿ2 ಇರೋದ್ರಿಂದ ಇದೇನೈತಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ ಅಂತ ಹೇಳ್ಬೋದಿಲ್ಲ. ಈಟ್ ಏಟ್ ಈಟನ್. ಏಟ್ ಅಂತಕ್ಕಂಥ ವರ್ಡ್ ಬಂದ್ರೆ ಯಾವಾಗಲೂ ಸಿಂಪಲ್ ಪಾಸ್ಟ್ ವಿ2 ಇರ್ತೈತಿ, ಬೇರೆ ಏನಿಲ್ಲ. ಓಕೆ, ಯಸ್. ನೋಡ್ರಿ, ಶಿ ಏಟ್ ದ ಸ್ವೀಟ್ಸ್. ಫಸ್ಟ್ ಏನ್ ಬರ್ಬೇಕ್ರಿ ನಮಗ ಆಬ್ಜೆಕ್ಟ್ ಬರ್ಬೇಕು. ದ ಸ್ವೀಟ್ಸ್ ಯಾವಾಗಿರ್ಲು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಇರ್ತಕ್ಕಂಥ ಸೆಂಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಹೋತಂದ್ರ ಅದೇನದಂಗ ಫ್ಯಾಶುವೈಸ್ ಆಗುತ್ತೆ. ಫ್ಯಾಶುವೈಸ್ ಒಳಗೆ ಮಾಡ್ಬೇಕಂದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಇದನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೇಕು. ಓಕೆ, ನೋಡ್ರಿ, ದ ಸ್ವೀಟ್ಸ್. ಸ್ವೀಟ್ಸ್ ಅಂತಕ್ಕಂಥ ಪ್ಲೂರಲ್ ಇರೋದ್ರಿಂದ ದ ಸ್ವೀಟ್ಸ್ ವರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರ್ತದೆ. ದ ಸ್ವೀಟ್ಸ್ ವರ್ ಯಾವಾಗಿರ್ಲು ಫ್ಯಾಶುವೈಸ್ ಒಳಗ ವಿ3 ಅನ್ನು ಯೂಸ್ ಮಾಡ್ತೀವಿ. ದ ಸ್ವೀಟ್ಸ್ ವರ್ ಇಟನ್ ಬೈ ಹರ್. ಸಾರಿ, ಬೈ ಹರ್. ದ ಸ್ವೀಟ್ಸ್ ವೇರ್ ಇಟನ್ ಬೈ ಹರ್. ಇಲ್ಲಿಂದ ಇಲ್ಲಿ ಸೆಂಟೆನ್ಸ್ ಆಯ್ತು. ಅದಕ್ಕೆ ಗ್ರೀಡಿಲಿ ಹೆಂಗೈತ್ಲಾ ಹಂಗ ಬರ್ದ್ಬಿಡ್ರಿ. ಆ ಗ್ರೀಡಿಲಿ ಅಂತಕ್ಕಂಥದ್ದು ಹೆಂಗೈತ್ಲಾ ಆ ವರ್ಡ್ ಅನ್ನ ಬರ್ದ್ ಬಿಡ್ರಿ. ಆ ಗ್ರೀಡಿಲಿ ಅಂತಕ್ಕಂಥ ವರ್ಡ್ ಮೀನಿಂಗ್ ಯಾರಿಗಾದ್ರೂ ಗೊತ್ತಿದ್ರ ಅವ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ಓಕೆ, ಎಸ್. ಅದೇ ರೀತಿಯಾಗಿ ಈ ಸೆಂಟೆನ್ಸ್ ನೋಡ್ರಿ, ಮೈ ಮದರ್ ಗಿವ್ ಮಿ ಆನ್ ಇಂಟ್ರೆಸ್ಟಿಂಗ್ ಬುಕ್. ಗಿವನ್ ವಿ2 ಐತಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಇದನ್ನ ನಾವೇನ್ ಮಾಡ್ಬೇಕು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಮಾಡ್ಬೇಕು. ಎಸ್, ಬರೀ ಏನ್ ಇಂಟ್ರೆಸ್ಟಿಂಗ್ ಬುಕ್ ಐತಿ. ಓಕೆ, ಇದು ನೋಡ್ರಿ, ಯಾವಾಗಲೂ ಮೈ ಮದರ್ ಅಂತಕ್ಕಂಥ ಸಬ್ಜೆಕ್ಟ್ ಆಗ್ತದ, ವರ್ಬ್ ಆಗ್ತದ, ಇದು ಆಬ್ಜೆಕ್ಟ್ ಆಗ್ತದ. ಓಕೆ, ಗಿವ್ ಮೀ ಬರೀ ಆನ್ ಇಂಟ್ರೆಸ್ಟಿಂಗ್ ಬುಕ್ ಅಂತಕ್ಕಂಥದ್ದು ಮೊದಲಿಗೆ ಬರ್ತದೆ. ಆನ್ ಇಂಟ್ರೆಸ್ಟಿಂಗ್ ಬುಕ್. ಬುಕ್ ಅಂತಕ್ಕಂಥದ್ದು ಬಂದಾಗ ಇಟ್ ಅಂತಕ್ಕಂಥ ಕನ್ಸಿಡರ್ ಆಕೈತಿ. ಇಟ್ ಬಂದಾಗ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಏನ್ ಬರ್ತೈತಿ, ವಾಸ್. ಆನ್ ಇಂಟ್ರೆಸ್ಟಿಂಗ್ ಬುಕ್ ವಾಸ್. ಗಿವ್ ಇದ್ದಿದ್ದು ಏನಾಕೈತ್ರಿ, ವಿ3 ಬಂದಾಗ ಗಿವನ್ ಟು ಮೀ ಬೈ ಮೈ ಮದರ್ ಅಂತಕ್ಕಂಥದನ್ನ ನಾವು ಬರಿತೇವೆ. ನೋಡ್ರಿ, ಯಾವಾಗಿರ್ಲು ಫಸ್ಟ್ ಆಬ್ಜೆಕ್ಟ್ ಬರಬೇಕು, ಆಮೇಲೆ ಯಾವ್ದು ಸೂಟೇಬಲ್ ಟೆನ್ಸ್ ಐತ್ಲ ಆ ಟೆನ್ಸ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು. ಎಸ್, ಇದೇ ರೀತಿಯಾಗಿ ವಿಡಿಯೋಗಳನ್ನ ನೋಡ್ಲಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಟೆನ್ಸಸ್ ಅಂತಕ್ಕಂಥದ್ದು ಏನು, ಟೆನ್ಸಸ್ ಅಂದ್ರೆ ಏನು ಅಂತಕ್ಕಂಥ ಸೀರೀಸ್ ಅನ್ನ ಯೂಟ್ಯೂಬ್ ಅಲ್ಲಿ ನಾವು ಇಂಗ್ಲಿಷ್ ಬೈ ನಾಗರಾಜ್ ಅಂತಕ್ಕಂಥ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಪ್ರತಿಯೊಬ್ರು ಹೋಗಿ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ವಿಡಿಯೋನ ಹೆಚ್ಚಿನ ಜನಸಂಖ್ಯೆಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್.